ಕೊನೆಯ ಉಸಿರನ್ನು ಎಳೆದಿರುವಂಥದ್ದು. ಅವರ ಕಾಲಾವಧಿಯಲ್ಲಿ ತನ್ನ ಜೀವನದ ಹಂಗನ್ನು ತೊರೆದು ಈ ದೇಶದಲ್ಲಿರ್ತಕ್ಕಂಥ 40 ಕೋಟಿಗೂ ಹೆಚ್ಚು ಜನಗಳ ಕಾಪಾಡ್ತಕ್ಕಂಥ, ಗಡಿಯನ್ನು ಭದ್ರತೆಯನ್ನು ಮಾಡ್ತಕ್ಕಂಥ ಲಕ್ಷಾಂತರ ಜನ ಯೋಧರ ಜೊತೆಯಲ್ಲಿ ಕೆಲಸವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಇನ್ನೂ ಬಾಳಬೇಕಿತ್ತು. ಹಲವಾರು ದಿನಗಳ ಕಾಲ ಬಾಳಿ ಅವರ ಫ್ಯಾಮಿಲಿಯ ಮಕ್ಕಳ ಮನೆ ಜೊತೆಯಲ್ಲಿ ಬಾಳ್ತಕ್ಕಂಥದ್ದು ಆಗಬೇಕಾಯಿತು. ಆನಂತರದಿಂದ ಅವರು ನಿಧನ ಹೊಂದಿರುವಂಥದ್ದು. ಈ ಜೊತೆಯಲ್ಲಿ ಇವತ್ತೇನು ಯೋಧರು ಅಂದ ತಕ್ಷಣ ನಾವೆಲ್ಲರೂ ಕೂಡ ಭಾಳ ಗೌರವದಿಂದ ಅವ್ರನ್ನ ಕಾಣ್ತೀವಿ, ಗೌರವವನ್ನು ಸಲ್ಲಿಸ್ತೀವಿ. ಯೋಧ ಬರೀ ಒಂದು ಕುಟುಂಬಕ್ಕೆ ಒಂದು ತಾಯಿಯ ಹೊಟ್ಟೆಯಲ್ಲಿ ಭೂಮಿಗೆ ಬಂದಂತಿರ್ಬೋದು. ಅವರ ಶಿಕ್ಷಣ ನಂತರ ಅವರ ಉದ್ದೇಶಗಳು ಏನಿದಾವೋ, ನಾನೊಬ್ಬ ಯೋಧ ಆಗಬೇಕು, ಈ ದೇಶದ ರಕ್ಷಣೆಯಲ್ಲಿ ನಾನು ಪಾಲ್ಗೊಳ್ಳಬೇಕು ಅನ್ನೋಂಥ ಚಿಂತನೆ ಅವ್ರ ಇದೆಯೋ ಅವ್ರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆ ಮತ್ತು ಅಭಿನಂದನೆ ನಾವು ಹೇಳಲೇಬೇಕಾಗುತ್ತೆ. ಯಾಕಂದರೆ ನಾವು ಅವ್ರನ್ನ ಆ ಭಾವನೆಯನ್ನು ನೋಡಿಲ್ಲ ಅಂತಂದರೆ, ಅವ್ರನ್ನ ಸ್ಮರಿಸಿಲ್ಲ ಅಂತಂದರೆ, ಅದು ನಾವು ಈ ದೇಶದಲ್ಲಿ ಅನೇಕ ರೀತಿಯ ಅನುಭವವನ್ನು ಅನುಭವಿಸ್ತಿದ್ವು, ಅದು ಸ್ವಾರ್ಥ ಆಗುತ್ತೆ. ಅದು ಆಗಬಾರ್ದು. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಯೋಧರನ್ನ ನೆನಪನ್ನು ಮಾಡುವಂಥದ್ದು, ಅವ್ರ ಧೈರ್ಯವನ್ನು ತುಂಬುವಂಥದ್ದು, ಆ ಕುಟುಂಬದ ವರ್ಗಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿದಾಗ ಅದು ಸಾರ್ಥಕ ಆಗುತ್ತೆ. ಆ ನೋವಿನಲ್ಲಿರ್ತಕ್ಕಂಥ ಕುಟುಂಬಕ್ಕೂ ಕೂಡ ಆಯಿತು, ನಮ್ಮ ಕುಟುಂಬದ ಸದಸ್ಯರೊಬ್ಬರು ದೇಶಕ್ಕಾಗಿ